ಹಾಯ್ ಆಲ್, ವೆಲ್ಕಮ್ ಟು ವಿಭಾಸ್ ಕಿಚನ್ ಬುಕ್. ಇವತ್ತು ಪನ್ನೀರ್ ಬಿಸಿಬೇಳೆಬಾತು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಹೆಲ್ತಿ ಸಹ, ಮನೇಲಿ ಮಾಡಿರೋದು, ಪ್ರೋಟೀನ್ ರಿಚ್ ಸಹ. ಪನ್ನೀರ್ ಹಾಕಿದ್ದೀನಿ, ತುಂಬ ತರಕಾರಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಸೂಪರಾಗಿ ಬಂದಿದೆ. ಸೊ ಏನೇನು ಪದಾರ್ಥಗಳು ಬೇಕು, ಎಷ್ಟೆಷ್ಟು ಅಳತೆ ಎಲ್ಲ ನೋಡೋಣ ಇವಾಗ. ನೋಡಿ, ರೈಸ್ ಕುಕ್ಕರಲ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ 1 ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ, ಪಾವು ಲೆಕ್ಕ. 1 ಲೋಟ ಅಕ್ಕಿ, 1 ಲೋಟ ತೊಗರಿಬೇಳೆ, ಈಕ್ವಲ್ ಕ್ವಾಂಟಿಟಿನಲ್ಲಿ ನೋಡಿ ಈ ಲೋಟ ಅಳತೆ ತೊಗೊಂಡಿದ್ದೀನಿ. 1 ಹಿಡಿ ಕಡಲೆಕಾಯಿ ಬೀಜ, ಇಷ್ಟನ್ನು ಹಾಕಿ ಒಂದು ಪಾತ್ರೆಯಲ್ಲಿ 3ರಿಂದ 4 ಸಲ ತೊಳೆದು ನೀರು ಹಾಕಿ ನೆನೆ ಇಟ್ಕೊಳ್ಳೋಣ. ಇಲ್ಲಿ ರುಬ್ಬೋದಕ್ಕೆ ತೆಂಗಿನಕಾಯಿ, ತರಕಾರಿ, ಗೋಡಂಬಿ, ಸಾಸಿವೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಪನ್ನೀರ್ ತೊಗೊಂಡಿದ್ದೀನಿ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಮಾಮೂಲಿ ಬಿಸಿಬೇಳೆಬಾತ್ ಪೌಡರ್ ಬೇಕು, ಇಂಗು ಮತ್ತು ಗಸಗಸೆ ತೊಗೊಂಡಿದ್ದೀನಿ. ಇಲ್ಲೊಂದು ಬಾಣಲಿನಲ್ಲಿ ಎಣ್ಣೆ ಹಾಕಿಬಿಟ್ಟು ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಚಿಲ್ಲಿ ಪೌಡರು, ಗರಂ ಮಸಾಲ, ಇಷ್ಟನ್ನು ಹಾಕಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಾಂದರೆ ಸೀದೋಗುತ್ತೆ ಪುಡಿಗಳೆಲ್ಲ, ಜೋರು ಉರಿ ಇಟ್ಕೋಬಾರ್ದು. ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಇಷ್ಟು ಪುಡಿಗಳನ್ನ ಹಾಕಿ 2 ನಿಮಿಷ ಆದಮೇಲೆ, ಎಣ್ಣೆ ಕಾದ್ಮೇಲೆ ಎಲ್ಲ ಹಾಕಿ ನೀಟಾಗಿ 1-2 ಸಲ ಬಾಡಿಸ್ಕೊಳ್ಳೋಣ. ಇಲ್ಲ MTR ತೊಗೊಂಡಿದ್ದೀನಿ ನಾನು ಪುಡಿಗಳು, ಎಲ್ಲ ಒಂದೊಂದೇ ಹಾಕ್ತಾಯಿದ್ದೀನಿ. ಎಲ್ಲ ಕಾಲು ಚಮಚ ಹಾಕಿದ್ರೆ ಸಾಕು. ಪನ್ನೀರ್ ಹಾಗೆ ಹಾಕೋದಕ್ಕಿಂತ ಈ ಥರ ಸಾಟೆ ಮಾಡಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ಪನ್ನೀರ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ ಇವಾಗ. ಇನ್ನು 5 to 6 ಮಿನಿಟ್ಸಲ್ಲಿ ಆಗೋಗುತ್ತೆ. ಇದನ್ನು ಸಾಟೆ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಇದೆ, ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ. ಇಲ್ಲಿ ರುಬ್ಬೋದಕ್ಕೆ ನಾನು ಬಿಸಿಬೇಳೆಬಾತಿಗೆ ಕಾಯಿ ಮತ್ತು ಬಿಸಿಬೇಳೆಬಾತ್ ಪೌಡರು 1-2 ಟೇಬಲ್ ಚಮಚ, ಗಸಗಸೆ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಇಲ್ಲಿ ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಹಾಕಿದ್ದೀನಿ, ಗೋಡಂಬಿ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಹೆಚ್ಕೊಂಡಿದ್ದ ತರಕಾರಿ ಹಾಕ್ತಾಯಿದ್ದೀನಿ, ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದು ಹಾಕೋಣ. ನೋಡಿ ಕಲರ್ ಹೇಗಿದೆ. ಈಗ ಈ ಟೈಮಲ್ಲಿ ಉಪ್ಪು ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ ಸಾಟೆ ಮಾಡ್ಕೋಬೇಕು. ರೈಸ್ ಕುಕ್ಕರಲ್ಲಿ ಮಾಡ್ತಾ ಇರೋದು ನಾನು. ಸ್ವಲ್ಪ ಕುದಿ ಬರಬೇಕು. ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ 2 ಟೇಬಲ್ ಚಮಚ. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿರಬೇಕು, ಇಲ್ಲ ಬರೀ ಖಾರ ಆಗೋಗುತ್ತೆ. ಅದಕ್ಕೆ 2 ಟೇಬಲ್ ಚಮಚ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಈಗ ಅದಾದಮೇಲೆ ಹುಣಸೆ ರಸ ನೆನೆಸಿಟ್ಕೊಂಡಿದ್ದೆ, ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಒಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಲಿ. ನೋಡಿ, ಕುದಿ ಬರ್ತಾಯಿದೆ ಇವಾಗ. ಈ ಟೈಮಲ್ಲಿ ನೆನೆಸಿಟ್ಕೊಂಡಿದ್ದು ತೊಳೆದು ನೆನೆ ಹಾಕಿದ್ವಲ್ಲ ತೊಗರಿಬೇಳೆ, ಅಕ್ಕಿ, ಕಡಲೆಕಾಯಿ ಬೀಜ, ಇಷ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಲೋಟ ಅಕ್ಕಿಗೆ 6.5 ಲೋಟ ನೀರು ಅಳತೆ. ನಾನು ಈಕ್ವಲಾಗಿ ತೊಗೊಂಡಿದ್ದೀನಿ. 1 ಲೋಟ ತೊಗರಿಬೇಳೆ, 1 ಲೋಟ ಅಕ್ಕಿ. ನೀವು ಅರ್ಧ ಗ್ಲಾಸು ತೊಗೋಬೋದು. ನಾನಿಲ್ಲಿ ಒಂದು 6 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ ರೈಸ್ ಕುಕ್ಕರಲ್ಲಿ. ಅದಕ್ಕೆ ಪಾವು ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 6.5 ಲೋಟ ನೀರು ಹಾಕ್ತಾಯಿದ್ದೀನಿ ಇವಾಗ.
ನೀಟಾಗಿ ಮಿಕ್ಸ್ ಮಾಡಿ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ನೀವು ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಯಾವುದೇ ತರಕಾರಿಗಳು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಇವತ್ತು ಬೀನ್ಸು, ಕ್ಯಾರೆಟು, ಸೀಮೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿಗಳು ಹಾಕ್ಕೋಬೋದು. ಮೂಲಂಗಿ ಎಲ್ಲ ಹಾಕ್ಬೇಡಿ, ಈರುಳ್ಳಿ ಮೂಲಂಗಿ ಎಲ್ಲ ಚೆನ್ನಾಗಿರಲ್ಲ, ಆ ಬಿಸಿಬೇಳೆ ಬಾತಿನ ಘಮ ಹೊಟ್ಟೋಗುತ್ತೆ. ಈ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕಡೆಯಲ್ಲಿ ಪನ್ನೀರ್ ಹಾಕ್ತಾಯಿದ್ದೀನಿ. ನೀಟಾಗಿ ಬೇಯುತ್ತೆ ಪನ್ನೀರು ಅಕ್ಕಿ ಜೊತೆ ಬೇಳೆ ಜೊತೆ. ಸೊ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮಾಮೂಲಿ ರೈಸಿಗೆ ಏನು ಸೆಟ್ ಮಾಡ್ಕೊತೀರಾ ಆ ರೀತಿ ನಾರ್ಮಲಾಗಿ ಅನ್ನ ಮಾಡಬೇಕಾದ್ರೆ ರೈಸ್ ಕುಕ್ಕರ್ಲಿ ಯಾವುದಕ್ಕೆ ಸೆಟ್ ಮಾಡ್ತೀರಾ ಅದಕ್ಕೆ ಸೆಟ್ ಮಾಡ್ಕೊಳ್ಳಿ. ನೋಡಿ ರೈಸ್ಗೆ ಹಾಕಿ ನಾನು ಬಿಟ್ಬಿಟ್ಟಿದ್ದೀನಿ. ಈಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಟೇಸ್ಟ್ ಅಂತೂ ಪರ್ಫೆಕ್ಟಾಗಿ ಬಂದಿದೆ. ಅಳತೆನೂ ಅಷ್ಟೇ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ನೀರಾಗೂ ಇಲ್ಲ. 6 ಲೋಟ ನೀರು ಹಾಕಿದ್ದು ಕರೆಕ್ಟಾಗಿದೆ ಹದ. ನೀವು ಇನ್ನೂ ಬೇಕಾದ್ರೆ ತೆಳು ಬೇಕು ಅಂದರೆ ಇನ್ನೂ 1 ಲೋಟ ಎಕ್ಸ್ಟ್ರಾ ಹಾಕೋಬೋದು, ಪರವಾಗಿಲ್ಲ. ಬಿಸಿಬೇಳೆಭಾತ್ ನೀರಾಗಿದ್ದರೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಮಾಡಿ ತಿಳಿಸ್ತಿರಲ್ಲ ಹೇಗೆ ಬಂತು ಅಂತ.